ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ನಾವು ಯಾವೆಲ್ಲ ಹಬ್ಬಗಳನ್ನು ಆಚರಿಸ್ತೀವಿ, ಯಾವ ದೀಪಾರಾಧನೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗಾಗಲೇ ಮಾರ್ಗಶಿರ ಮಾಸ ಪ್ರಾರಂಭವಾಗಿದ್ದು, ಮಾರ್ಗಶಿರ ಮಾಸದಲ್ಲಿ ನಾವು ಯಾವೆಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಅಂದರೆ ಪೂಜೆಗಳಾಗಿರಬಹುದು, ಪ್ರತಿಯೊಂದು ವಿಚಾರವನ್ನು ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಬೇಕು, ಹಾಗೆ ದಿನನಿತ್ಯ ನಾವು ಎಷ್ಟು ದೀಪಗಳನ್ನು ಹಚ್ಚಬೇಕು, ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾನು ಇವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಈ ಮಾರ್ಗಶಿರ ಮಾಸದಲ್ಲಿ ನಮಗೆ ಹಬ್ಬಗಳ ನಿಯಮಗಳು ಅಂತ ಬಂದಾಗ ನಾವು ಮೊದಲೇ ಆಚರಣೆ ಮಾಡುವಂಥದ್ದು, ಈಗಾಗಲೇ ನಾವು ಅಮಾವಾಸ್ಯೆ ಪೂಜೆ ಆಚರಣೆ ಮಾಡಿದ್ದೀವಿ. ಅಮಾವಾಸ್ಯೆ ನಂತರ ದಿವಸ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗಿದೆ. ಈಗ ಬರುವಂಥ 26ನೇ ತಾರೀಕು ಮತ್ತು 27ನೇ ತಾರೀಕು ವಿಶೇಷ. ಯಾಕಂದರೆ 26 ಚಂಪಾಷಷ್ಠಿ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ಬರುವಂಥ ಚಂಪಾಷಷ್ಠಿ ತುಂಬ ವಿಶೇಷವಾಗಿದ್ದು, ನಮಗೆ ತಿಂಗಳಿಗೆ 2 ಷಷ್ಠಿಗಳು ಬರ್ತಿದೆ. ಅದರಲ್ಲಿ ಈ ಚಂಪಾಷಷ್ಠಿ ತುಂಬ ವಿಶೇಷವಾದದ್ದು. ಮಕ್ಕಳಿಂದ ವಿಶೇಷವಾಗಿ ನಾವು ದಾನವನ್ನು ಕೊಡಿಸಲೇಬೇಕು. ಕೊಡಿಸಿದರೆ ನಮಗೆ ನಮ್ಮ ಮಕ್ಕಳಲ್ಲಿ ತುಂಬಾ ನಾವು ಬದಲಾವಣೆಗಳನ್ನು ಕಾಣುತ್ತಾ ಹೋಗ್ತೇವೆ. ಹಾಗೆಯೇ ಅದರ ಒಂದು ಪೂಜಾ ವಿಧಾನವನ್ನು ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದರ ನಂತರದ ದಿವಸ ಅಂದರೆ 27ನೇ ತಾರೀಕು ಗುರುವಾರ, ನಾವು ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ತುಂಬ ವಿಶೇಷವಾದದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಕೆಲವೊಬ್ಬರು ಕೇಳ್ತಾರೆ ನಾವು ಸಂಜೆ ಮಾಡಬಹುದು ಅಂತ ಕೇಳಿ. ಆದಷ್ಟು ಬೆಳಿಗ್ಗೆ ಒಂದು 6 ಗಂಟೆ 6:30 ಒಳಗೆ ನೀವು ಈ ಒಂದು ಪೂಜೆ ಮಾಡಿಕೊಂಡರೆ ತುಂಬಾ ಒಳ್ಳೆಯದು. ಈ ಬಾರಿ ಬರುವಂಥ 4 ವಾರಗಳಲ್ಲಿ ಎಷ್ಟು ವಾರಗಳು ಸಿಗುತ್ತೋ ಅಷ್ಟು ವಾರಗಳು ನೀವು ಪೂಜೆ ಮಾಡಿಕೊಂಡರೆ ಅಷ್ಟೇ ಸಾಕು. ಅದರ ನಂತರದಲ್ಲಿ ನಮಗೆ ಏಕಾದಶಿ ಏನಪ್ಪ ಅಂದರೆ ವಿಶೇಷ ಅಂದರೆ ಗೀತಾ ಜಯಂತಿ ಬರ್ತದೆ. ಗೀತಾ ಜಯಂತಿ ಅಂದರೆ ಏಕಾದಶಿ, ಮೋಕ್ಷ ಏಕಾದಶಿ, ಹಾಗೆಯೇ ಆಂಜನೇಯ ಸ್ವಾಮಿಯ ಹನುಮದ್ರುತ ಬರ್ತದೆ. ಹೀಗೆ ವಿಶೇಷವಾಗಿ ನಾವು ಈ ಮಾರ್ಗಶಿರ ಮಾಸದಲ್ಲಿ ಆಚರಣೆ ಮಾಡುತ್ತೇವೆ. ಮಾರ್ಗಶಿರ ಮಾಸದ ಮೇಲೆ ಇನ್ನೊಂದು ಆಯಿತು ಏನಪ್ಪ ಅಂತಂದರೆ ದತ್ತಾತ್ರೇಯ ಜನಿಸಿದ ಮಾಸವಿದು ಎಂದು ಹೇಳಲಾಗುತ್ತದೆ. ಯಾಕಂದರೆ ಈ ಒಂದು ಮಾರ್ಗಶಿರ ಮಾಸದ ಹುಣ್ಣಿಮೆಯಲ್ಲಿ ಸಾಯಂಕಾಲ ದತ್ತನ ಜನನವಾಗಿದ್ದು ಅಂತ ಒಂದು ನಂಬಿಕೆ. ಹಾಗೆಯೇ ಈ ದತ್ತಾತ್ರೇಯ ಅಂತ ಅಂದರೆ ತ್ರಿಮೂರ್ತಿಗಳ ಸ್ವರೂಪವಾಗಿರುತ್ತದೆ. ನಿಮಗೆ ಗೊತ್ತಿರುವಂಥದ್ದೇ, ನಾವು ಧನುರ್ಮಾಸದಲ್ಲಿ ಅರಳಿ ಮರದ ಪೂಜೆಯನ್ನು ಮಾಡ್ತೇವೆ, ನವಗ್ರಹ ಪೂಜೆ ಮಾಡ್ತೇವೆ, ವಿಶೇಷವಾಗಿರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಾವು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈ ಮಾರ್ಗಶಿರ ಮಾಸದಲ್ಲಿ ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳಿಗೆ ಭೇಟಿ ಮಾಡ್ತಾರೆ. ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಪೂಜೆ ಮಾಡಿಕೊಂಡು ಬರುವಂಥದ್ದು. ಈಗ ನೀವು ಕಾರ್ತಿಕ ಮಾಸದಲ್ಲಿ ಒಂದು ಪಕ್ಷ ನಿಮಗೆ ಹೋಗೋದಕ್ಕೆ ಆಗದೆ ಹೋದಾಗ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಹೋಗಿ ನೀವು ಅಂದರೆ ನಿಮ್ಮ ಮನೆ ದೇವರಿಗೆ ನೀವೇನಾದರೂ ಅಕಸ್ಮಾತ್ ಹೋಗಿಲ್ಲ ಅಂತ ಅಂದರೆ ನೀವು ಅಲ್ಲಿಗೆ ಹೋಗಿ ತೀರ್ಥಕ್ಷೇತ್ರಗಳ ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಮನೆ ದೇವರಿಗೆ ಮಡಲಕ್ಕಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿಕೊಂಡು ಬನ್ನಿ. ತುಂಬಾ ವಿಶೇಷವಾದ ಫಲ ಸಿಗುತ್ತಾ ಹೋಗುತ್ತದೆ. ಹಾಗೆಯೇ ಈ ಮಾರ್ಗಶಿರ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯ ಜೊತೆಯಲ್ಲಿ ಜೀರಿಗೆಯನ್ನು ಕೂಡ ಸೇವನೆ ಮಾಡೋದಿಲ್ಲ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತೂ ತುಂಬ ವಿಶೇಷವಾಗಿ ಅದನ್ನು ಆಚರಣೆ ಮಾಡ್ತಾರೆ. ಆದರೆ ಏನಾಗುತ್ತೆ ಅಂದರೆ ಸಾಮಾನ್ಯ ಜನರಿಗೆ ಅವೆಲ್ಲವನ್ನು ಕೂಡ ಪಾಲನೆ ಮಾಡೋದು ಕಷ್ಟ. ಯಾಕೆಂದರೆ ಮನೆಯಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪ ಅಂತಂದರೆ, ನೀವು ಯಾವತ್ತೆಲ್ಲ ಪೂಜೆ ಮಾಡ್ತೀರಾ ಅವತ್ತು ಒಂದು ದಿವಸನಾದರೂ ಸ್ವಲ್ಪ ಮಟ್ಟಿಗೆ ಪಾಲನೆ ಮಾಡಿ. ಬೇರೆ ದಿವಸದಲ್ಲಿ ನೀವು ದಿನನಿತ್ಯ ಇರುವ ರೀತಿಯಲ್ಲಿ ನೀವು ಆಚರಣೆ ಮಾಡಬಹುದು. ಆದರೆ ಆಚರಣೆ ಮಾಡಿಲ್ಲ ಅಂತಂದರೆ ನಾರ್ಮಲ್ ಆಗಿ ನಾವು ಪೂಜೆನ ಮಾಡಿಕೊಂಡು ಒಂದು ವಿಶೇಷವಾದ ದಿನಗಳಲ್ಲಿ ನಾವು ವಿಶೇಷ ಪೂಜೆ ಮಾಡ್ಕೋಬೋದು. ಮತ್ತೊಂದು ಏನಪ್ಪ ಅಂತಂದರೆ, ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ವಿಷ್ಣು ಲಕ್ಷ್ಮಿ ಪೂಜೆಯನ್ನು ಹೆಚ್ಚಾಗಿ ಮಾಡ್ತೇವೆ. ಹಾಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ಮನಸ್ಸಿನಲ್ಲಿ ನೀವು ಪಠನೆ ಮಾಡ್ತಾನೆ ಇರಿ. ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಳ್ತಾ ಇರಿ, ನಮಗೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಹಾಗೆಯೇ ಈ ಮಾಸದಲ್ಲಿ ನಾವು ಇನ್ನೊಂದು ಏನು ಪಾಲನೆ ಮಾಡಬೇಕಪ್ಪ ಅಂತಂದರೆ, ನಾವು ಯಾವಾಗಲೂ ಕೂಡ ನಾವು ಮನಸ್ಸಿನಲ್ಲಿ ಮಂತ್ರಗಳು ಹೇಳ್ಕೊಳ್ತಾ ಇರ್ತೇವೆ. ಹಾಗೆಯೇ ಪೂಜೆಯನ್ನು ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೇವೆ. ಹಾಗಾಗಿ ಈ ಒಂದು ಆಮೇಲೆ ಧನುರ್ಮಾಸವು ಕೂಡ ನಮಗೆ ಪ್ರಾರಂಭವಾಗುತ್ತದೆ. ಇನ್ನು ಧನುರ್ಮಾಸ ಅಂತಂದರೆ ನಿಮಗೆ ಗೊತ್ತಿರುವಂಥದ್ದು, ನಾವು ಸೂರ್ಯೋದಯಕ್ಕೂ ಮುಂಚೆನೇ ನಾವು ಎದ್ದು ಪೂಜೆಯನ್ನು ಮಾಡಿಕೊಂಡು ಬರ್ತೇವೆ. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಸಂಪೂರ್ಣ ಫಲ ಸಿಗಬೇಕು, ನೀವು ಪೂಜೆ ಮಾಡಿರುವಂಥದ್ದು ಮಂತ್ರ ಹೇಳ್ಕೊಂಡಿರುವಂಥ ಫಲ ನಿಮಗೆ ಸಿಗಬೇಕು ಅಂತಂದರೆ ಯಾರ ಹತ್ರನೂ ಕೂಡ ಏನನ್ನು ಕೂಡ ನಿಂದನೆ ಮಾಡೋದಕ್ಕೆ ಹೋಗಬೇಡಿ. ಕೆಟ್ಟ ಮಾತುಗಳು ಹಾಳಾಗಬೇಡಿ. ಅದೃಷ್ಟನು ಅಂತರ ನಿಮಗೆ ಅಕ್ಕಪಕ್ಕ ಇದ್ದರೂ ಆ ಥರನಿದ್ದಾಗ ಮೌನ ವ್ರತ ಆಚರಣೆ ಮಾಡುವುದೇ ತುಂಬಾ ಒಳ್ಳೆಯದು.
ಆಮೇಲೆ ನಾವು ಈಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕಪ್ಪ ಅಂತಂದರೆ, ಈಗ ನಾವು ವಿಶೇಷ ಸಮಯದಲ್ಲಿ ಅಂದರೆ ಈಗ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಚಂಪಾಷಷ್ಠಿ ಆಗಿರಬಹುದು, ಹಾಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆ ಆಗಿರಬಹುದು. ಆದಷ್ಟು ಮಾರ್ನಿಂಗ್ ಎದ್ದು ನಾವು ಪೂಜೆ ಮಾಡ್ತೇವೆ. ಆದರೆ ಈ ಒಂದು ದಿವಸಗಳಲ್ಲಿ ಬಿಟ್ಟು ಬೇರೆ ದಿವಸಗಳಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತಂದರೆ, ನಿಮಗೆ ಸಾಮಾನ್ಯ ಜನರಿಗೆ ನಾನು ತಿಳಿಸಿಕೊಡುವಂಥದ್ದು ಏನಪ್ಪ ಅಂತಂದರೆ, ಹಬ್ಬಗಳಲ್ಲಿ ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆ, ನಮ್ಮ ಕುಲದೇವರ ಮನೆದೇವರ ಪೂಜೆ ಸಮಯದಲ್ಲಿ ಮಾತ್ರ ಸ್ವಲ್ಪ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಮನೆ ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ನೀವು ತಿಂಡಿಯನ್ನು ತಿಂದುಕೊಳ್ಳೋದು ಒಳ್ಳೆಯದು. ಆದರೆ ಈ ಥರ ದಿನಗಳಲ್ಲಿ ನೀವು ಏನು ಮಾಡಬೇಕಂತಂದರೆ, ಆದಷ್ಟು ಒಂದು 10 ಗಂಟೆ ಒಳಗಾದರೂ ಮುಗಿಸೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ತೆಗೆದುಕೊಳ್ಳುವಂಥದ್ದು ಆಗಿರಬಹುದು, ಇರುವಂಥರಿಗೆ ಬ್ಯಾಕ್ ಪೇನ್ ಬರಬಹುದು. ಇವೆಲ್ಲವೂ ಕೂಡ ತುಂಬ ಸಮಸ್ಯೆ ಕೊಡುವಂಥದ್ದು. ಮಕ್ಕಳು ಇರ್ಬೋದು, ಎಲ್ಲದಕ್ಕೂ ಕೂಡ ಇವೆಲ್ಲವನ್ನು ನಿಭಾಯಿಸಿಕೊಂಡು ಉಪವಾಸ ಇದ್ದು ಪೂಜೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಏನಾದರೂ ಹಾಲು ಹಣ್ಣು ತೆಗೆದುಕೊಂಡು ಒಂದು 10 ಗಂಟೆ ಒಳಗೆ ಪೂಜೆ ಮಾಡಿ 10 ಗಂಟೆ ಮೇಲೆ ಮಾತ್ರ ಟೈಮನ್ನು ನೀವು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 10 ಗಂಟೆ ಮೇಲೆ ನೀವು ಯಾವುದೇ ಪೂಜೆ ಮಾಡಿದರೂ ಕೂಡ, ಅದರಲ್ಲೂ ಶುಕ್ರವಾರ ನಮಗೆ 10 ಗಂಟೆಯಿಂದಲೇ ನಮಗೆ ಏನಪ್ಪ ಅಂದರೆ ರಾಹುಕಾಲ ಪ್ರಾರಂಭವಾಗಿ ಬಿಡುತ್ತೆ. ಹಾಗಾಗಿ ಆದಷ್ಟು 10 ಗಂಟೆ ಒಳಗೆ ಪೂಜೆ ಮಾಡಿಕೊಳ್ಳಿ. ಅದರ ನಂತರದಲ್ಲಿ ಮಾಡುವಂಥ ಪೂಜೆ ನಿಷಿದ್ಧವಾಗಿರುತ್ತದೆ, ನಮಗೆ ಯಾವುದೇ ಫಲ ಸಿಗುವುದಿಲ್ಲ. ಅದರಲ್ಲೂ ವಿಶೇಷವಾಗಿ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸ ಬಂದಾಗಂತೂ ನಾವು ಬೆಳಿಗ್ಗೆನೇ 6 ಗಂಟೆ 6:30 ಒಳಗೆ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ದಿನನಿತ್ಯ ದೀಪಾರಾಧನೆಯಲ್ಲಿ ನಮಗೆ ತುಂಬ ಜನ ಕೇಳ್ತಾ ಇರೋದು ಅಂತಂದರೆ, ಎಷ್ಟು ದೀಪಾರಾಧನೆ ಮಾಡಬೇಕು, 2 ದೀಪ ಹಚ್ಚಬಹುದಾ, ಕಾಮಾಕ್ಷಿ ದೀಪ ಅಂತ ಕೇಳ್ತಾ ಇದ್ದೀರಾ. ಕಾಮಾಕ್ಷಿ ದೀಪವನ್ನು ಹಚ್ಚಿ, ಆದರೆ ಯಾವ ರೀತಿ ಅಂತಾನ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಮನೆ ದೇವರ ಕುಲದೇವರ ಕಳಸ ಅಂತ ಹೇಳಿ ನಾವು ಮಧ್ಯದಲ್ಲಿ ಇಟ್ಟಿರುತ್ತೀವಿ. ಹಾಗಾಗಿ ಅಮ್ಮನವರ ಬಲಭಾಗದಲ್ಲಿ ಈಗ ನೀವು ನಿಂತುಕೊಂಡಿರ್ತೀರ, ನಿಮ್ಮ ಎಡಗಡೆ ಭಾಗದಲ್ಲಿ ಬರುತ್ತೆ ಅಮ್ಮನವರ ಬಲಭಾಗ. ಹಾಗಾಗಿ ಅಮ್ಮನವರ ಬಲಭಾಗದಲ್ಲಿ ಇಡೋದಕ್ಕೆ ಪ್ರಯತ್ನ ಪಡಿ. ಇನ್ನು ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದರೆ, ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ಉತ್ತರ ಅಥವಾ ಪೂರ್ವ ದಿಕ್ಕನ್ನು ನೋಡಿಕೊಂಡು ಪೂಜೆ ಮಾಡಿ. ಅಂದರೆ ಯಾವ ರೀತಿ ಅಂತಂದರೆ, ಎದುರುಗಡೆ ನಿಂತುಕೋಬಾರದು. ಯಾವಾಗಲೂ ಅಷ್ಟೇ ನಾವು ಪೂಜೆಯ ಸಿದ್ಧತೆ ಎದುರುಗಡೆ ನಿಂತುಕೊಂಡೇ ಮಾಡಬೇಕಾಗುತ್ತದೆ. ಆದರೆ ಮಂಗಳಾರತಿ ಮಾಡುವಂಥದ್ದು, ಅಷ್ಟೋತ್ತರ ಮಾಡಿಕೊಳ್ಳುವಂಥ ಇವೆಲ್ಲ ಸಮಯ ಇದ್ದಾಗ ಪಕ್ಕದಲ್ಲಿ ನಿಂತುಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಿಂತುಕೊಂಡು ನೀವು ಪೂಜೆ ಮಾಡಿಕೊಳ್ಳುವುದು ಸೂಕ್ತವಾದದ್ದು. ಇನ್ನು ದೀಪಾರಾಧನೆ ಅಂತ ಬಂದಾಗ ಕಾಮಾಕ್ಷಿ ದೀಪ ಹಚ್ಚಿರ್ತೀರ, ಇನ್ನು 2 ಸ್ವಲ್ಪ ದೊಡ್ಡದಾದ ದೀಪವನ್ನು ಹಚ್ಚಿ, ಅಂದರೆ 2 ಇಂಚು 3 ಇಂಚು ದೀಪವನ್ನು ಸಮ ಮನೆಯಲ್ಲಿ ಇಟ್ಕೊಂಡಿರ್ತೀರ. ಆ 1-2 ದೀಪವನ್ನು ಹಚ್ಚಿಡಿ. ಆ ದೀಪಕ್ಕೆ ನೀವು ದಿಕ್ಕು ನೋಡೋ ಹಾಗೆಲ್ಲ, ಯಾಕಂದರೆ ನೀವು ಕಳಸದ ಮುಂದೆ ಅಕ್ಕಪಕ್ಕದಲ್ಲಿ ಇಟ್ಟಿರ್ತೀರ. ಇನ್ನು ವಿಶೇಷ ದಿನಗಳೆಂದರೆ ಪ್ರತಿ ಮಂಗಳವಾರ, ಶುಕ್ರವಾರ ಮನೆಯ ದೇವರ ವಾರದಲ್ಲಿ ನಾವು ಮತ್ತೆ 2 ತುಪ್ಪದ ದೀಪವನ್ನು ಹಚ್ಚಿಡುತ್ತೇವೆ. ಹಾಗೆಯೇ ಅದನ್ನು ಹಚ್ಚೋದನ್ನು ಕೂಡ ರೂಢಿ ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ಮನೆ ಯಾವಾಗಲೂ ಕೂಡ ಅಭಿವೃದ್ಧಿ ಆಗಬೇಕು, ಎಲ್ಲ ರೀತಿಯ ಒಳ್ಳೆಯದಾಗಬೇಕು ಅಂತಂದರೆ ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತದೆ. ಆಮೇಲೆ ಒಂದಿಷ್ಟು ಮೇಲೆ ಕುಳಿತುಕೊಂಡು ನೆಲದ ಮೇಲೆ ಕುಳಿತುಕೊಳ್ಳೋಕ್ಕೆ ಹೋಗಬೇಡಿ. ಒಂದು ಚಾಪೆ ಹಾಸಿಕೊಳ್ಳಿ, ಜಮಖಾನ ಹಾಸಿಕೊಳ್ಳಿ, ಅಥವಾ ಕಪ್ಪು ಕಂಬಳಿ ತೆಗೆದುಕೊಳ್ಳಿ. ಅದು ದೃಷ್ಟಿ ದೋಷ ಹೋಗುತ್ತೆ ಅಂತಾರೆ ಕಪ್ಪು ಕಂಬಳಿ ಮೇಲೆ ಹಾಗಾಗಿ ಅದನ್ನು ನೀವು ತೆಗೆದುಕೋಬಹುದು. ಈ ರೀತಿಯಾಗಿ ನೀವು ಪೂಜೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಹಾಗೆಯೇ ಇನ್ನು ವಿಶೇಷ ದಿನಗಳಲ್ಲಿ ಅಂತ ಗೊತ್ತಿರುವಂಥದ್ದೇ, ನಾವು ಹೊಸ್ತಿಲ ಬಳಿ 2 ದೀಪ ಹಚ್ಚುತ್ತೇವೆ, ತುಳಸಿ ಗಿಡದ ಬಳಿ 2 ದೀಪ ಹಚ್ಚುತ್ತೇವೆ. ಹಾಗೆಯೇ ಈ ಸಮಯದಲ್ಲಿ ಏನೇನು ವಿಶೇಷ ದೀಪಾರಾಧನೆಗಳಿದ್ದಾವೆ ಎಲ್ಲವನ್ನೂ ಸಹ ಮಾಡ್ತಾ ಇರ್ತೀವಿ. ಆದರೆ ದಿನನಿತ್ಯವೂ ಕೂಡ ನೀವು 3 ದೀಪವನ್ನು ಹಚ್ಚಿಡಿ ಸಾಕು. ಅಂದರೆ 1 ಕಾಮಾಕ್ಷಿ ದೀಪ ರೆಗ್ಯುಲರ್ ಆಗಿ ಇರಲಿ, ಹಾಗೆಯೇ ಇನ್ನೂ 2 ದೀಪ ನೀವು ಹಚ್ಚಲೇಬೇಕು ಅಂತ ಕೇಳಬಹುದು. ಆದರೆ ನಿಮ್ಮ ಚಾಯ್ಸ್ ಆಗಿರುತ್ತೆ. ಬೇಕು ಅಂದರೆ ಕಾಮಾಕ್ಷಿ ದೀಪವನ್ನು ಹಚ್ಚಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟು ಬಿಡಬಹುದು. ಇಷ್ಟರ ಮಟ್ಟಿಗೆ ನೀವು ಮನೆಯಲ್ಲಿ ಸರಳವಾಗಿ ದಿನನಿತ್ಯನೂ ನೀವು ದೀಪಾರಾಧನೆ ಮಾಡಿಕೊಳ್ಳಬಹುದು. ಆಮೇಲೆ ನೋಡಿ, ನಾವು ದೇವರ ಮನೆಯಲ್ಲಿ ಪಾಲಿಸಬೇಕಾದಂಥ ನಿಯಮಗಳು ಏನಪ್ಪ ಅಂತಂದರೆ, ಪ್ರತಿನಿತ್ಯವೂ ನಾವು ಫೋಟೋ ಇಟ್ಟಿರ್ತೀವಿ, ಆಮೇಲೆ ವಿಗ್ರಹಗಳನ್ನು ಇಟ್ಕೊಂಡಿರ್ತೀವಿ. ಹಾಗಾಗಿ ಏನು ಪ್ರಸಾದ ಇಡದೇನೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ. ದಿನನಿತ್ಯನೂ ಕೂಡ ಬೆಲ್ಲವನ್ನು ಇಡಿ, ಅಥವಾ ಕಡಲೆ ಬೆಲ್ಲ ಇಡಿ, ಸಕ್ಕರೆ ಇಡಿ, ಅಥವಾ ನೀವು ಏನು ಬಾಳೆಹಣ್ಣು ಅಥವಾ ಏನು ಹಣ್ಣುಗಳು ಇರುತ್ತೋ ಹಣ್ಣುಗಳನ್ನು ಇಡಿ, ಅಥವಾ 1 ಲೋಟ ಹಾಲು ಇಡಿ. ಸರಳವಾಗಿನಾದರೂ ಸಹ ನೀವು ಪ್ರಸಾದವನ್ನು ಇಡಲೇಬೇಕು. ಅದರ ಜೊತೆಯಲ್ಲಿ ನೀವು ಪಾಲಿಸಬೇಕಾದಂಥ ನಿಯಮ ಅಂತ ಬಂದಾಗ 1 ಲೋಟ ನೀರನ್ನು ಪ್ರತಿನಿತ್ಯವೂ ಕೂಡ ದೇವರ ಮುಂದೆ ಇಡೋದನ್ನು ಮರಿಬೇಡಿ. ಇವತ್ತು ಬೆಳಿಗ್ಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಇಡಿ, ನಂತರ ದಿವಸ ಅದನ್ನು ನೀವು ನಿಮ್ಮ ಮನೆ ತುಳಸಿ ಗಿಡಕ್ಕೆ ಹಾಕಿ ಮತ್ತೆ ಅದರ ಹೊಸದಾಗಿ ನೀವು ನೀರನ್ನು ತುಂಬಿಡಿ. ಇದನ್ನು ನೀವು ಪ್ರತಿನಿತ್ಯ ಮಾಡಿಕೊಳ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಾ. ಹಾಗೆಯೇ ಪೂಜೆ ಸಮಯದಲ್ಲಿ ಮಾತ್ರ ಯಾವುದೇ ಕಾರಣ ಗಡಿಬಿಡಿ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ನಾವು ಎಷ್ಟು ಗಡಿಬಿಡಿ ಮಾಡ್ತೀವೋ ಅಷ್ಟು ನಮಗೆ ತೊಂದರೆ. ಯಾಕಂದರೆ ಕೈಯಲ್ಲಿ ಏನೋ ಅರಿಶಿನ ಕುಂಕುಮ ಇಟ್ಕೊಂಡಿರ್ತೀವಿ, ಅದು ಜಾರು ಹೋಗ್ಬೋದು, ಅಥವಾ ಹೂವು ಕೆಳಗೆ ಬೀಳೋದು, ದೀಪಗಳು ಕೆಳಗೆ ಬೀಳೋದು, ಈ ಥರ ಒಂಥರ ಅಡಚಣೆಗಳು ಆಗ್ತವೆ. ಹಾಗಾಗಿ ಆದಷ್ಟು ನೀವು ತುಂಬ ಕಾಮಾಗಿ ಕೂತ್ಕೊಂಡು ಪೂಜೆ ಮಾಡಿಕೊಳ್ಳಿ. ಪೂಜೆ ವಿಚಾರದಲ್ಲಿ ಯಾವತ್ತಿಗೂ ಕೂಡ ಗಡಿಬಿಡಿ ಮಾಡ್ಕೋಬೇಡಿ, ಆಡಂಬರ ಬೇಡ. ಈಗ
ನಾನೇನು ನಂದೇ ತೆಗೆದುಕೊಳ್ಳಿ, ಈಗ ನಾನು ತುಂಬ ಹೂವು ಇಡ್ತೀನಿ ಅಂದರೆ ನೀವು ಹೂವು ಇಡಬೇಕು ಆ ಥರ ಏನೂ ಇರೋದಿಲ್ಲ. ತುಂಬ ಹೂವು ಇಟ್ಟರು ಅಷ್ಟೇ ಫಲ ಸಿಗುವಂಥದ್ದು, ನೀವು ಒಂದೇ ಹೂವು ಇಟ್ಟರು ಅಷ್ಟೇ ಫಲ ಸಿಗುವಂಥದ್ದು. ಹಾಗಾಗಿ ಆಡಂಬರ ಬೇಡ, ನಮಗೆ ಆದಷ್ಟು ದೇವರ ಮೇಲೆ ನಂಬಿಕೆ ಇಟ್ಟು ನಾವು ಸರಳವಾಗಿ ಪೂಜೆ ಮಾಡಿಕೊಂಡ್ರೆ ಅಷ್ಟೇ ಸಾಕು. ಹಾಗೆ ಕೆಲವೊಬ್ಬರು ಕೇಳ್ತಾರೆ, ನಾವು ನಾನ್ ವೆಜ್ ಮಾಡ್ತೇವೆ ಮನೆಯಲ್ಲಿ, ಬಿಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದಷ್ಟು ನಾನು ನಿಮಗೆ ಹೇಳೋದು ಏನಪ್ಪ ಅಂತಂದರೆ, ಹಬ್ಬದ ದಿವಸಗಳಲ್ಲಿ, ವಿಶೇಷ ದಿವಸಗಳಲ್ಲಿ, ನಿಮ್ಮ ಮನೆ ದೇವರ ಪೂಜೆ ದಿವಸ ಅಂಥದ್ದೆಲ್ಲ ನಾನ್ ವೆಜ್ಜನ್ನು ಮಾಡೋಕ್ಕೂ ಹೋಗಬೇಡಿ. ನೀವು ಬೇರೆ ದಿವಸಗಳಲ್ಲಿ ನಿಮ್ಮ ಮನೆ ಪದ್ಧತಿ ಅಂತ ನೀವು ಅನುಕರಣೆ ಮಾಡಿ. ಆದಷ್ಟು ಹಬ್ಬದ ದಿವಸಗಳಲ್ಲಿ, ಈಗ ನೀವು ಲಕ್ಷ್ಮೀ ಪೂಜೆ ಮಾಡ್ತೀರಾ, ಹಾಗಾಗಿ ಅಂಥ ದಿವಸಗಳಲ್ಲಿನೂ ಈ ಥರ ಎಲ್ಲ ನೀವು ಮನೆಯಲ್ಲಿ ಆಹಾರ ಮಾಡಲೇಬಾರದು. ಅದರಲ್ಲಿ ವಿಶೇಷವಾಗಿ ಈ ಮಾಸದಲ್ಲಿ ನಾವು ನಾನ್ ವೆಜ್ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ನಿಮ್ಮ ಮನೆ ಪದ್ಧತಿಯಂತೆ ನೀವು ಅನುಕರಣೆ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಆದಷ್ಟು ಮನೆಯಲ್ಲಿ ಈ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸ ಎರಡನ್ನೂ ಕೂಡ ಆಚರಣೆ ಮಾಡಿ. ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಎಲ್ಲ ಪೂಜೆ ಮಾಡೋದು ಕುಟುಂಬದಕ್ಕೋಸ್ಕರ. ಹಾಗಾಗಿ ಒಂದು ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ, ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ. ಯಾಕಂದರೆ ಮನೆಯಲ್ಲಿ ನೀವು ಎಷ್ಟು ಪೂಜೆ ಮಾಡ್ತೀರಾ, ನಿಮ್ಮ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕೂಡ ತುಂಬ ಖುಷಿಯಾಗಿ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.